ಏನು ನಂದಿನಿ, ಏನೋ ಇಲ್ಲೇ ಉಳ್ಕೊತೀನಿ ಒಂದು 2 ತಿಂಗಳು 3 ತಿಂಗಳು ಅಂತ ಅಂದ್ಬಿಟ್ಟು ನೀನು ಆಳೆಯ ಹೋಯ್ತೀನಿ ಅಂತ ಕೂತಿದ್ದಿ. ಇನ್ನು ಗೊತ್ತಾಯ್ಕಿಲ್ವ ನಿನಗೆ? ಏದು ಹೆಂಗೆ ಓದಿಯ ಹೋಗು, ನಾನು ನೋಡ್ತೀನಿ ಕತೆ. ನಾನು ಇರ್ತಾಳಲ್ಲ ನಂದಿನಿ ಅಂದ್ಬಿಟ್ಟು ಹಬ್ಬಕ್ಕೆ ಊರಿಗೆ ಹೋಗಿಲ್ಲ. ಈಗ ನೋಡ್ರೆ ಹೋಯ್ತೀನಿ ಅಂತ ಕೂತಿರೋದು ನೋಡು. ಹೆಂಗಿದ್ದದು ಜೋಕು ಅದೇ ಕೋದಿ. ಹೋಗೋದು ಬೇಡ ಏನು ಬೇಡ, ಸುಮ್ಮನೆ ಮರ್ಯಾದಿಂದ ಇಲ್ಲಿ ಇದ್ಬಿಡು ನೀನು. ನಾನು ಅಯ್ಯೋ ಪಾಪ ಅಂತಂದರೆ ನೋಡು ಓದೋಣಂತೆ ಹೋಯ್ತವ. ಹಂಗಂದ್ರೆ ನಾನು ಊರಿಗೆ ಹೋಗಿವ್ನಿ ಗೌರಿ ಹಬ್ಬಕ್ಕೆ. ಉಳ್ಕೊತಾಳಲ್ಲ ಇವಳು ನಂದಿನಿ ಒಳಗೆ ಬೇಜಾರು ಮಾಡಬೇಡ್ದು ಅಂದ್ಬಿಟ್ಟು ನಾನು ಉಳ್ಕೊಂಡ್ರೆ ಹೋಯ್ತೀನಿ ಅಂತ ಕೂತಾಳೆ, ಹೋಯ್ತೀನಿ ಅಂತವ. ಸುಮ್ಮನಿರು. ಅದೇನೋ ಕೆಲಸ ಇದ್ದದಂತೆ, ಅದೇನೋ ಸೈನು ಪೈನ ಎಲ್ಲ ಇದ್ದದಂತೆ, ಅದೇನೋ ಮಾಡ್ಬೇಕಂತೆ ಅಲ್ಲಿ, ಏನೋ ಕಣೆ ಮಾಡಿಸ್ತಿದ್ದಾರಂತೆ. ಅದಕ್ಕೆ ಇಲ್ಲ ಅಂದಿದ್ರೆ ನಾನು ಹಿಂಗೆ ಅಂತಿದ್ನ. ನಾನು ಒಂದು 2-3 ತಿಂಗಳು ಗಂಟೆ ಉಳ್ಕೊತೀನಿ ಅಂತ ತಾನೇ ಅಂದಿದ್ದು. ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ವಾಪಸ್ಸು. ಹೆಂಗಿರೋ ದೀಪಾವಳಿ ಹಬ್ಬ ಎಲ್ಲ ಅದಲ್ಲ. ದೀಪಾವಳಿ ಹಬ್ಬ ಏನು ಇನ್ನೂ 2 ತಿಂಗಳು ಬೇಕು. ಅಲ್ಲಿ ಗಂಟವ ಕಾಯ್ಕ ಕೂತ್ಕೊಳಕ್ಕಾಗ್ತದೆ? ನೀನೊಳೆ ಸರಿಯಾಗಿ ಆಡ್ತಿದ್ದಕ್ಕಂತ ತಕೋ ಏನಾರು ಆಗಲಿ. ಎಲ್ಲ ಹೋಗ್ಲೇಬೇಕಾ? ಸೂರ್ಯವ್ರು ಫೋನ್ ಮಾಡೋರಲ್ಲ ಬಾ ಅಂತವ, ಇನ್ನೇನು ಮಾಡೋದು? ಅವರು ನೀನು ಇರೋ ಗಂಟೆ ಇರುವಂತಂದ್ರು, ಈಗೇನೋ ಫೋನ್ ಮಾಡಿಬಿಟ್ಟವ್ರೆ. ಅದಕ್ಕೆ ನೋಡ್ತೀನಿ. ಅದೇನೋ ಗ್ಯಾರಂಟಿ ಇಲ್ಲ, ಅವ್ರು ಗ್ಯಾರಂಟಿ ಏನೂ ಹೇಳಿಲ್ಲ. ನಾನು ಹೇಳಿದ್ರೆ ಮಾತ್ರವ ರೆಡಿ ಹಾಕಿರಿ ಅಂತ ಅಂದವ್ರೆ ಅಷ್ಟೇ. ನೋಡ್ತೀನಿ ಬಿಡು, ಅದೇನು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಆದರೆ ಹೋಗ್ಬಿಟ್ಟು ಒಂದು 15 ದಿವಸ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಂತೆ. ಆಮೇಲೆ ಅಲ್ಲವೇ ಐಕ್ಳು ನೋಡಬೇಕು ಅಂತಿದ್ರು ಅತ್ತೆ ಮಾವ ಎಲ್ಲವ. ಅವ್ರಿಗೂ ಇತ್ತಾಗ ಬರೋಕ್ಕಾಗಿಲ್ಲ, ಫ್ಯಾಕ್ಟ್ರಿಗೆಲ್ಲ ಹೋಗಬೇಕು, ಮುಗಿ ನೋಡಬೇಕು ಅಂತಿದ್ರು. ಅದಕ್ಕೆ ಹೋಗಿದ್ದು ಬರ್ತೀನಿ. ಬೇಜಾರು ಮಾಡ್ಕೋಬೇಡ ಆಯ್ತಾ? ಬಾ ಹೋಗದ ಒಟ್ಟಿಗೆ ಬರೋಕ್ಕಾಯ್ತದೆ. ಓ ನೀನೊಳಗೆ ಚೆನ್ನಾಗಿ ಹೇಳ್ಬೇಕಂತ ತಕೋ. ಈಗ ಹೋಗ್ಬಿಟ್ಟು ಏನು ಮಾಡೋದು? ಇನ್ನೊಂದು ದಿವಸ ಬರ್ತೀನಿ ಇವ್ರು ಯಾವತ್ತರವೇ ಬರ್ತೀನಿ. ಈಗ ಕೆಲಸ ಅದಲ್ಲ ನಿನ್ನ ಕಣ್ಣಂಗೆ. ನವೀನನ್ನು ಕೆಲ್ಸಕ್ಕೆ ಹೋಯ್ತಾನಲ್ಲ, ಅಡುಗೆ ಮಾಡ್ಕೊಡ್ಬೇಕು. ಅತ್ತೆ ಏನು ಮಾಡ್ಕೊಡೋಕ್ಕಿಲ್ಲ. ಎಲ್ಲಕ್ಕೂ ನಾಯಿ ಸಾಯ್ಬೇಕು. ಇಲ್ಲ ಅತ್ತೆ ನೆಚ್ಕೊಂಡು ಕುತ್ಕೊಬಿಟ್ರೆ ನವೀನ ಹಸ್ಕೊಂಡು ಹೋಗ್ಬೇಕಾಯ್ತದೆ ಪಾಪ. ಕೆಲಸ ಮಾಡ್ಕೊಂಡು ಒತ್ತರ ಹೋಯ್ತಾನೆ, ಹೋದರೆ ಸಂದೆ ಬರೋದು. ಅಲ್ಲಿ ಗಂಟವ ಅವ್ನಿಗೆ ಹೊಟ್ಟೆಗೆ ಏನಾರು ಬೇಡವಾ? ಹೋಟ್ಲು ಊಟ ತಿಂದು ಗ್ಯಾಸ್ಟ್ರಿಕ್ ಮಾಡ್ಕೊತಾ ಕೂತವನೆ. ಇರು ಯಾವತ್ತರ ಬರ್ತೀನಿ ಒಂದು ದಿವಸ. ನಾನು ಹೇಳ್ತೀನಿ ಬಾ. ಒಂದು ವಾರ 15 ದಿವಸ ಅಡುಗೆ ನೀನೇ ಮಾಡ್ಕೊಬ. ಸುಮ್ಮನೆ ತಲೆ ಕೆಡಿಸ್ಬೇಡ ಪಾರತಿದ, ನೀನೇ ಮಾಡ್ಕೊ ಅಂತ ಹೇಳ್ತೀನಿ ಬಾ. ತಲೆ ಕೆಡಿಸ್ಕೊಬೇಡ ನೀನು. ಹಣ್ಣುಗೆ ಮಾರ್ಕೆಟ್ ಕೊಡ್ತದಂತೆ. ಇಲ್ಲ ರಾತ್ರಿ ಹೊತ್ತು ಸಾರು ಮಾಡ್ಬಿಡು ಅಂತೀನಿ. ಬೆಳಗ್ಗೆ ಅಷ್ಟು ಜಲ್ದಿ ಹೇಳೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಅಕ್ಕಿ ಹಾಕೊಡು ಅಂತೀನಿ. ಬೇಡಕತ್ತೆ ಸುಮ್ಮನಿರು, ಇನ್ನೊಂದು ದಿವಸ ಬರ್ತೀನಂತೆ. ಸುಮ್ಮನೆ ಅದಕ್ಕೆ ತೊಂದರೆ. ಇನ್ನೊಂದ್ಸರಿ ಇದಕ್ಕೆ ಬರ್ತಿದ್ದಿಲ್ಲ, ಬ್ಯಾಸ್ಗೆ ರಜೆ ಅಂತ ಕೂತೀನಿ ಇದಕ್ಕೆ ದೀಪಾವಳಿಗೆ. ಆಗ ಬಂದ್ಬಿಟ್ಟು ಆಮೇಲೆ ಕೊಯ್ತೀನಂತೆ. ನಂದಿನಿ ಅದೇನೋ ಊರಿಗೆ ಹೋಯ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ದಿ, ನೀನು ಊರಿಗೆ ಹೋದೀಯಾ? ಅದೇ ಸೂರಿ ಫೋನ್ ಮಾಡದೆ, ಹೊಸ ಕೆಲಸ ಅದೇ ಏನೋ ಮಾಡಿಸ್ತಿದ್ದಾರಂತೆ. ರಿಜಿಸ್ಟ್ರ್ ಏನೋ ಕಣೆ. ಅದಕ್ಕೆ ಎಲ್ಲರದು ಸೈನ್ ಬೇಕು, ಆಧಾರ್ ಕಾರ್ಡ್ ಎಲ್ಲ ಬೇಕು, ಬನ್ನಿ ಅಂತ ಏನೋ ಅಂತಿತ್ತು. ಅದಕ್ಕೆ ಹೋಗಿದ್ದು ಬರೋದ ಅಂತವ. ಸದ್ಯಕ್ಕೆ ನಾವು ಮೊದಲು ತೊಲಗ್ಲಿ ಸರಿ ಆಯ್ತದೆ ನನಗೆ. ಅವಳು ಹೊಂಟೋಗ್ಬಿಟ್ರೆ ನನಗೆ ಎಷ್ಟೋ ಕೆಲಸ ಸುಲಭ ಆಯ್ತದೆ. ಇವಳು ಬಂದಮೇಲೆ ನನ್ನ ಕೆಲಸ ಎಲ್ಲ ಹದ್ಗೆಟ್ಟೋ ಕೂತ್ಕೊಂಡಿರೋದು. ಇಲ್ಲಾಂದರೆ ಇಲ್ಲಿ ಗಂಟವ ನಾನು ಏನಾರು ಮಾಡಿವ್ನಿ. ನಮ್ಮ ಮಾವನೇ ಮದುವೆ ಆಗ್ಬಿಟ್ಟಿವ್ನಿ, ನಮ್ಮ ಮಾವನ್ನ ಉಳಿಸ್ಕೊಂಡು. ಇದರದ್ರ ಮುಂದೆ ಇರೋದಕ್ಕೆ ಎಲ್ಲನೂ ಹಾಳು ಮಾಡ್ತಾ ಕೂತಾಳೆ. ಮೊದಲು ತೊಲಗ್ಲಿ ತಾಳಿಗ. ಅಲ್ಲ ಇವಳು ಅದೃಷ್ಟ ನೋಡು, ಏನೋ ಹೆಸರು ನೋಡ್ತಕ್ಕೆ ಇವಳು ಕರ್ತಿದ್ದಾರಂತೆ. ಅವ್ವ ಭಾರಿ ಅದೃಷ್ಟವಂತಕ್ಕಂತಕೋ. ಅಲ್ಲ ದೊಡ್ಡವ್ರ ಮನೆಗೆ ಹೋಗಿ ಮದುವೆ ಆಗ್ಬಿಟ್ಟು ದುಡ್ಡು ಕಸ್ನ ಎಲ್ಲವ ಹೆಂಗೆ ಇದು ಮಾಡ್ತಾ ಕೂತಾಳೆ ನೋಡು. ಕೇಳ್ದಂಗೆ ದುಡ್ಡು ಕೇಳ್ದಂಗೆ. ನಾವು 10-20 ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಹೆಂಗಪ್ಪ ಏನಪ್ಪ ಅಂತ. ಇವಳಂತೂ ಏನು ದುಡ್ಡು ಎಳಿತಿರದೆ. ಇಲ್ಲ ಪೇ ಮಾಡೋದಂತೆ, ಅದು ತಿನ್ನೋದಂತೆ, ಏನಾದ್ರು ಬಂದರೆ ದುಡ್ಡು ಖರ್ಚು ಮಾಡೋದಂತೆ. ಏನು ದುಡ್ಡು ಕಾಸು ಬೆಲೆನೇ ಇಲ್ವೇನೋ. ಖುಷಿ ಖರ್ಚು ಮಾಡೋಳೆ. ದಿನಕ್ಕೆ ಏನಾದ್ರು ಇಲ್ಲಾಂದರೆ ಒಂದು 500-600 ರೂಪಾಯಿ ಖರ್ಚು ಮಾಡ್ತಾಳೆ. ನಾವಾಗಾರೆ ಅದನ್ನೇ ದುಡಿಯೋಕೆ ಮಡಿಕೊಳ್ಳವು, ಇಲ್ಲ ಹಂಗೆ ಮಡಿಕೊಳ್ಳವು. ಅಷ್ಟು ಖರ್ಚು ಮಾಡಿದ್ರೆ ಉದ್ದಾರ ಆ ಥರ ಜನ ಹೆಂಗಸರು. ಅವಳಿಗೇನು ಗಂಡು ದುಡ್ಡದೆ ಬಿಟ್ಟು ದುಡ್ಡದೆ ಖಾಲಿ ಮಾಡ್ತಾ ಕೂತವಳೆ. ಏನಾರು ಮಾಡ್ಕೊಳ್ಳಿ, ಮೊದಲು ತೊಲಗ್ತಾಳಲ್ಲ ಅದೇ ಖುಷಿ. ಈಗಲಾರು ಅವಳಿಗೆ ಹೋಗೋ ಜ್ಞಾನ ಬತ್ತಲ್ಲ ಈ ಮನೆ ಬಿಟ್ಬಿಟ್ಟು. ಇಲ್ಲೇ ಗಮ್ಮ ಕಂಡ್ಕ ಕೂತಿದ್ಲು ಈ ಮನೇಲೆಯೇ. ಎಷ್ಟು ಹೋಗು ಅಂದ್ರೂ ಇಲ್ಲೇ ತಳ್ಕ ಕೂತ್ಕೊಂಡು. ಅದಕ್ಕೆ ನಾಟಕ ಆಡ್ಕೊಂಡು ನಿಂತ್ಕೊಂಡೊಳ ಕಣೆ. ನಾಟಕವ ದರಬೇಸಿ ಮುಂಡೆ ಅವಳು ಹೇಗ್ತಕ್ಕೆ ಬೆಂಕಿ ಹಾಕ. ನನಗೆ ಗೊತ್ತಾಯ್ಕಿಲ್ವೇನೋ ಕಣೆ. ಇಲ್ಲೇ ಕೂತಾವಳೆ. ಏನಾರು ಆಗಲಿ ಮೊದಲು ಹೋಗ್ಲಿ ತಾಳು. ಕೆಲಸ ಎಷ್ಟು ಸುಲಭ ಆಯ್ತದೆ. ಈ ಪಾರತಿ ಮುಂಡೆ ಅವಳು ಹೊಂಟೋದೆ ಅವ್ರ ಅಪ್ಪನ ಮನೆಗೆ. ನನ್ನ ಕೆಲಸ ಅಂತೂ ಇನ್ನೂ ಸರಾಗೋಯ್ತದೆ. ಭಾರಿಯ ಸುಲಭನೇ ಆಗೋಯ್ತದೆ. ಅವಳು ಯಾವಾಗ ಹೋದವಳು ಕಾಣಲ್ಲ. ದರ್ದ್ರ ಮುಂಡೆ ಯಾವಾಗ ನೋಡಿದ್ರು ಇಲ್ಲೇ ಜಂಡ ಹುಡ್ಕ ಕೂತಿರ್ತಾಳೆ. ಏನಾದ್ರು ಕೇಳಿದ್ರೆ ಪಾಪ ನಂದಿನಿ ಒಬ್ಳೆ ಅವಳೆ ಅನ್ನೋಳು. ಈಗೇನು ಮಾಡೋಳು? ಹೆಂಗಿರು ಹೋಗಿ ಹೋಯ್ತಾಳೆ ಅಪ್ಪನ ಮನೆಗೆ. ಆಗ ನೋಡ್ಕೊತೀನಿ ನಮ್ಮ ಅವನ್ನ. ನೋಡಿ ಎಂತ ಹೆಂಗೆ ಕಲ್ತಿದ್ದಾಳು. ಅಲ್ಲ ಇವರಿಬ್ರು ಅದಕ್ಕೇನಾದಿರ ಇಲ್ಲ ಫ್ರೆಂಡ್ ಗಿಂಡ್ಗಳೇ ಹಿಂಗೆ ಹಿಂಡ್ಕ ಕೂತಿರ್ತಾರಲ್ಲ. ಇವ್ರಿಗೆ ಹೆಂಗಾರ ಮಾಡಿ ಉಳ್ಳಿ ಹಿಂಡ್ಬಿಡ್ಬೇಕು ಹೋಗಂಟ. ಹಂಗಿರೋ ದಿನ ಹೋಗೋದು ಇನ್ನೊಂದು ದಿವಸ 2 ದಿವಸ ಸಾಕೈತದೆ. ಅಲ್ಲಿ ಗಂಟೆ ಏನು ಅವಳು ನೋಡಬಾರ್ದು, ಅವಳು ಮಾತಾಡಿಸ್ಬಾರ್ದು. ಏನೇ ಆದ್ರೂ ಹಂಗೆ ಮಾಡಬೇಕು ಮೊದಲು.
ಅದೇನು ಸುಮ್ಮ ಒಬ್ಬೊಬ್ಬಳೆ ಮಾತಾಡ್ಕೊತಿದ್ಯಲ್ಲ ಏನು? ಅಯ್ಯೋ ಹಂಗೇನು ಇಲ್ಲ ಕಣ್ಣಂದಿನಿ. ಅದೇ ಕರೀತ ನಿನ್ನ ಗಂಡ ಅಂದಲ್ಲ ಅದಕ್ಕೆ ಮೊದಲು ಕೆಲಸ ಇದು ಮೊದಲು ಕೆಲಸ ಮಾಡ್ಕೊ, ಆಮೇಲೆ ಇದೆಲ್ಲವ ಮೊದಲು ಹೋಗು. ಅದೇನೋ ರಿಜಿಸ್ಟ್ರು ಪಜಿಸ್ಟ್ರು ಅಂತಿದ್ದಿ, ನಿನ್ನ ಹೆಸ್ರು ಮಾಡಿಸ್ಕೊ ಹೋಗು ಮೊದಲು. ಅದೇನೋ ಮಾಡ್ತಾದೆ ಅಂತಿದ್ದಿ, ಏನು ಇಲ್ಲಿಗೇನೋ ಸೈನ್ ಮಾಡಿಬಿಟ್ಟು ಬರ್ಬೋದು. ಹೆಂಗೆ ಏನು ಅಂತ ಕೇಳು. ಒಳ್ಳೆ ಕೆಲಸ ಜಲ್ದಿ ಆಗ್ಬಿಡ್ಬೇಕು. ಅದಂಗೆ ಯೋಚನೆ ಮಾಡ್ತಿದ್ದೆ. ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದರೆ ಆಯ್ತದೆ ಅಂತವ. ಸರಿ ಯಾವತ್ತು ಓದಿ ಯಾವತ್ತು ಬರೋಕೆ ಹೇಳಿರೋದು? ಸುಮಾ ನೀ ಏನು ತಲೆ ಕೆಡಿಸ್ಕೊಬೇಡ ಬಿಡು. ಅವಳಿಗೆ ಹೋಗೋದಕ್ಕೆ ಹೋಗೋದು ಗೊತ್ತು. ನೀನು ಯಾತಿಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನೀನು? ಏನು ಸೂರ್ಯನ ಹೇಳಿರೋದು ಬರಲೇಬೇಕು ಅಂತಲ್ಲ. ಏನಾರು ರಿಜಿಸ್ಟ್ರ್ ಏನಾರು ಮಾಡಿಸಿದ್ರೆ ಬರಬೇಕಾಯ್ತದೆ, ಅದು ಗ್ಯಾರಂಟಿ ಇಲ್ಲ. ಮುಂದಿನ ತಿಂಗಳು ಹೇಳೋರು ಅಕಸ್ಮಾತ್ ಆದರೆ ಈ ತಿಂಗಳು ಬರೋಕ್ಕೆ ರೆಡಿಯಾಗಿರಿ ಅಂತ ಕೇಳ್ತಿರೋದು ಅಷ್ಟೇ. ಆಗೇನು ಗ್ಯಾರಂಟಿಯಾ? ಬನ್ನಿ ಹೋಗಿ ಅಂತ ಏನು ಹೇಳಿಲ್ಲ ನೀನು. ಅಷ್ಟು ಬೇಜಾರಾಗ್ಬೇಡ, ಸುಮ್ಮನಿರು. ನಂದಿನಿ ಅಷ್ಟು ಜಲ್ದಿ ಹೋಗೋಕ್ಕಿಲ್ಲಕತ್ತೆ. ಅಷ್ಟು ಬೇಜಾರಾದ್ರೆ ಬೇಕಾರೆ ನಂದಿನಿ ಬೇಕಾದ್ರೆ ಕರ್ಕೊ ಹೋಗೋಣ. ಒಂದು 2 ದಿವಸ ಮನೇಲಿ ಇರ್ಸ್ಕೊ ಕಳಿಸುವಂತೆ. ಅಯ್ಯೋ ಅವಳೆಯ ಬರೋಕ್ಕಿಲ್ಲಕ್ಕಂತಕೋ. ಅಲ್ಲ ಇವಳು ನೋಡಿದ್ರೆ ಒಂದ್ಸಲ ಕರೆದೇ ಇಲ್ಲ, ಬರೋಕೆ ಇಲ್ಲ ಅಂತ ಈಗಲೇ ಅಂತಾಳೆ. ಕರೆದ್ರೆ ತಾನೇ ಹೋಗೋದು. ಒಂದು ದಿವಸನಾರು ಹೋಗಲಿ, ಹಬ್ಬಕ್ಕೆ ಉಣ್ಮೆಗೆ ಬಾ ಮಟ್ಟು ಹಂಗೆ ಹಿಂಗೆ ಅಂತ ಏನಾರು ಹೇಳಿದಾಳೆ? ಏನೂ ಇಲ್ಲ. ಏನಂದ್ರೆ ಏನೂ ಇಲ್ಲ ಹೇಳ್ತಕೋತಾವಳೆ. ಇಲ್ಲ ಬರೋಕ್ಕಿಲ್ಲ ಅಂತವೆ. ಬೇಕಾಗಿಲ್ಲಕ್ಕಂತಕೋ. ಅವಳ ಮನೆಗೆ ಕರೀದಲ್ತಾರ ಮನೆಗೆ ಅಷ್ಟು ಬಂಕ ಬಲ್ಗುದಿಂದ ನಾನೇನು ಹೋಗ್ಬೇಕಾಗಿಲ್ಲ. ಆಗಲಿ ನಮ್ಮ ಮಾವನ ಮದುವೆ ಆಗ್ಬಿಡಿ ನಾನು ಇವಳೇ ಒಟ್ಟಿಗೆ ಸೇರ್ಸೋಕ್ಕಿಲ್ಲ ಕತೆ. ಎಲ್ಲಿರಿಸ್ಬೇಕು ಅಲ್ಲಿ ಇರಿಸ್ತೀನಿ. ಈಗ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡಿದ್ದಿದ್ರೆ ನಾನು ಸೇರಿಸ್ಕೊಂಡಿರೀವ್ನಿ. ಇವಳು ನೋಡ್ರೆ ಸಂದೆ ಗಂಟ ಅವಳು ಪಾರತಿ ಪಾರತಿ ಅಂದರೆ ನಾನು ಯಾಕೆ ಸೇರಿಸ್ಕೊಳ್ಳಿ ಇವಳನ್ನ? ನನಗೆ ಹಣೆ ಬರ ಬಂದಿದ್ದದ ಹಿಂಗೆ ಹಾರ್ಕೊಂಡು ನಿಂತ್ಕೊಳ್ಳಿ. ನಮ್ಮ ಮಾವ ನನ್ನ ಮದುವೆ ಆಗೋದೇ ತಡ, ಎಲ್ಲರನ್ನೂ ಹೊಟ್ಟಿಂದ ಆಚಕಾಗ್ತೀನಿ. ಈಗ ನಂದಿನಿ ಆದರೂ ಸರಿ ಯಾವಳಾದರೂ ಸರಿಯೇ, ಯಾರು ಇರಬಾರ್ದು. ನಾನು ನನ್ನ ಮಾವ ನಮ್ಮ ಅತ್ತೆ 3 ಜನ ಇರಬೇಕು. ಓ ಸರಿ ಪಾರತಿ ಬಿಡುವತ್ತಾಗೆ ನೋಡೋಕ್ಕಾಯ್ತದೆ. ಸೂರ್ಯನ ಏನು ಹೇಳೋದು ಅಂತವ ಈಗಲೇ ಬೇಜಾರು ಮಾಡ್ಕೋಬೇಡ. ರಿಜಿಸ್ಟ್ರ್ ಆದ ತಕ್ಷಣವ ಬಂದ್ಬಿಡೋಕ್ಕಾಯ್ತದೆ. ನಂದಿನಿ ಪಾರತಿಯವ್ರು ಸರಿಯಾಗಿ ಹೇಳ್ತಾವ್ರೆ. ನೀನು ಹೋಗಿ ಮೊದಲು ಕೆಲಸ ಮುಗಿಸ್ಕೊಬ್ಬ. ಮೊದಲು ಕೆಲಸ ಆಮೇಲೆ ಏನು ಅಪ್ಪನ ಮನೆ ಓಡೋದದ, ಏನು ಕಳ್ದಿರೋ ಥರ ಕೆಲಸ ಮಾಡ್ಕೊಳ್ಳೋದ ಮಟ್ಟದ ಅಂತಾನೆ ಬಿಟ್ಬಿಟ್ಟು ಹಿಂಗಾಡ್ತಾ ಕೂತಿದ್ದೆಲ್ಲ. ಹೋಗು ಜಲ್ದಿ, ಉಳ್ಗಿಳ್ಕೊಬೇಡಕತ್ತೆ. ಉಳ್ಕೊಬೇಡ ಅಂದರೆ ಆಮೇಲೆ ಸೈನ್ ಮಾಡ್ಕೊಳ್ಳೋದ ಆಮೇಲೆ ಮಟ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಹುಳ್ಗಿಳ್ಕೊಳಕ್ಕೆ ಹೋಗ್ಬೇಡ. ಮೊದಲು ಹೋಗಿ ಸೈನ್ಗಿನ್ ಮಾಡಿಬಿಟ್ಟು ಬಂದ್ಬಿಡು ಹೋಗು ಕೆಲಸ ಮೊದಲು ಅಂತ ಅಂದಿದ್ದು. ಸರಿ ಕಂತಕೋ, ಹಂಗೆ ಮಾಡೋಕ್ಕಾಯ್ತದೆ. ಇನ್ನೇನು ಮಾಡೋಕ್ಕಾಯ್ತದು? ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಸರಿ ಮತ್ತು ಇನ್ನೇನು ಇಲ್ಲ. ನನಗೂ ಹೊಸಿ ಬೇಜಾರೈತೆ. ನೀನು ಇದ್ದೀಯೇನೋ ಇಲ್ಲಯ್ಯ? ಒಂದು 15 ದಿವಸ ತಿಂಗಳು ಇಲ್ಲೇ ಉಳ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಹೋಯ್ತೀನಿ ಅಂತ ಬೇರೆ ಕೂತಿದ್ದೆ. ಸರಿ ಕೆಲಸ ಮುಗಿಸ್ಬಿಟ್ಟು ಬಾ, ನಾನು ಎಲ್ಲೇ ಇರ್ತೀನಿ ಕತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.